ನೋಡಿ ನೆಕ್ಸ್ಟ್ ಕ್ವಶನ್, ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ BMAT EC301, module 1 to find the half range cosine series for f of x is equal to pi minus x in 0 to pi. Hence deduce that 1 by 1 square plus 1 by 3 square plus 1 by y square plus dot 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 is equal to pi square by 8. Solution. First f of x ಬರ್ಕೊಳ್ಳೋಣ. f of x is pi minus x. ಇಲ್ಲಿ ಹಾಫ್ ರೇಂಜ್ ಕೊಸೈನ್ ಸೀರೀಸ್ ಅಂದರೆ ಎ ನಾಟ್ ಮತ್ತು ಎ ಅನ್ನು ಫೈಂಡ್ ಮಾಡಿ. ಎ ನಾಟ್ಗೆ ಫಾರ್ಮುಲಾ 2/π 0 to pi f of x dx. ಎ ನಾಟ್ ಅಂದರೆ 2/π 0 to pi. ಇಲ್ಲಿ f of x ಅಂದರೆ pi minus x dx. ಇಲ್ಲಿ ಎ ನಾಟ್ is equal to 2/π. ನೋಡಿ ಪೈಗೆ ಇಂಟಿಗ್ರೇಷನ್ ಪೈ ಎಕ್ಸು, ಎಕ್ಸ್ಗೆ ಇಂಟಿಗ್ರೇಷನ್ x² by 2, ಲಿಮಿಟ್ 0 to pi. ಎ ನಾಟ್ is equal to 2/π ಹಂಗೆ ಇರಲಿ. ನೋಡಿ ಪೈನ ಹಂಗೆ ಇಟ್ಕೊಂಡು ಎಕ್ಸ್ಗೆ ಲಿಮಿಟ್ ಹಾಕಿ 0 to pi, 1/2ನ ಹಂಗೆ ಇಟ್ಕೊಂಡು x² ಲಿಮಿಟ್ ಹಾಕಿ 0 to pi. ಎ ನಾಟ್ is equal to 2/π ಪೈ ಇಂಟು ಲಿಮಿಟ್ ಅಪ್ಲೈ ಮಾಡಿ. ಇಲ್ಲಿ ಪೈ ಮೈನಸ್ 0 ಬರುತ್ತೆ, ಮೈನಸ್ 1/2 ಇಂಟು ಲಿಮಿಟ್ ಅಪ್ಲೈ ಮಾಡಿ, pi² ಮೈನಸ್ 0 ಸ್ಕ್ವೇರ್. ಇಲ್ಲಿ ಎ ನಾಟ್ is equal to 2/π. ಇಲ್ಲಿ ನೋಡಿ ಪೈ ಇಂಟು ಪೈ ಅಂದರೆ pi² ಮೈನಸ್ 1/2 ಇಂಟು pi² ಅಂದರೆ pi² by 2. ಇಲ್ಲಿ pi² ಮೈನಸ್ pi² by 2 ಅಂದರೆ ಬರೀ pi² by 2 ಬರುತ್ತೆ. 2/π ಇಂಟು pi² by 2. pi² by 2 ಅಂದರೆ 2 ಕ್ಯಾನ್ಸಲ್, pi ಕ್ಯಾನ್ಸಲ್, ಎ ನಾಟ್ is pi. ನೋಡಿ ಎ ನಾಟ್ ಫೈಂಡ್ ಮಾಡಿದ್ಮೇಲೆ ಎ ಎನ್ನ ಫೈಂಡ್ ಮಾಡಿ. ಎ ಎನ್ಗೆ ಫಾರ್ಮುಲಾ 2/π 0 to pi f of x cos nx dx. an is equal to 2/π 0 to pi f of x ಬಂದು pi minus x cos nx dx. an is equal to 2/π. ಇಲ್ಲಿ ಇಂಟಿಗ್ರೇಟ್ ಮಾಡೋದು ಯಾವ ಥರ ಅಂದರೆ pi minus xನ ಹಂಗೆ ಇಟ್ಕೋಬೇಕು, ಕಾಸ್ಗೆ ಇಂಟಿಗ್ರೇಷನ್ ಸೈನ್, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಪೈಗೆ 0, ಎಕ್ಸ್ಗೆ 1, ಸೈನ್ಗೆ ಗೊತ್ತಲ್ವಾ, pi minus x ಹಂಗೆ ಇಟ್ಕೊಳ್ಳಿ, ಕಾಸಿಗೆ ಸೈನ್ ಮೈನಸ್ 0 ಮೈನಸ್ 1, ಸೈನ್ಗೆ ಮೈನಸ್ ಕಾಸ್. ನೋಡಿ ಇದು ಕಂಪ್ಲೀಟ್ 0 ಆಗುತ್ತೆ. ಇದು minus into minus plus, plus into minus. Plus into minus, 2 1s are 2, pi answer. ಇದು ಮೈನಸ್ 2/π n² ಹಂಗೆ ಇಟ್ಕೊಳ್ಳಿ. ಅಪ್ಪರ್ ಲಿಮಿಟ್ಗೆ ಕಾಸ್ nπ ಬರುತ್ತೆ, ಮೈನಸ್ ಲೋವರ್ ಲಿಮಿಟ್ಗೆ ಕಾಸ್ 0 ಬರುತ್ತೆ. ಅಂದರೆ an is equal to minus 2/π n². ಕಾಸ್ nπ ಅಂದರೆ ಮೈನಸ್ 1/n, ಕಾಸ್ 0 ಅಂದರೆ 1. ಈ ಥರ ಮಾಡಬೇಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ.
ಇಲ್ಲಿ ಹಾಫ್ ರೇಂಜ್ ಕೊಸೈನ್ ಸೀರೀಸ್ ಅಂದರೆ ಎ ನಾಟ್ ಎನ್ನ ಫೈಂಡ್ ಮಾಡಬೇಕು. ಎ ನಾಟ್ಗೆ ಫಾರ್ಮುಲಾ ಇದು 2/0 to pi f of x dx. 2/0 to pi f of x ಅಂದರೆ pi minus x. ಪೈಗೆ ಇಂಟಿಗ್ರೇಷನ್ ಪೈ ಎಕ್ಸ್, ಎಕ್ಸ್ಗೆ ಎಕ್ಸ್ ಸ್ಕ್ವೇರ್ ಬರಬೇಕು. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದಾಗ ಎಕ್ಸ್ಗೆ ಆಗಬೇಕು, ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಆಗಬೇಕು, ಇಲ್ಲಿ ಪೈನ ಆಚೆ ಬರ್ಕೋಬೇಕು, ಇಲ್ಲಿ 1/2ನ ಆಚೆ ಬರ್ಕೋಬೇಕು. ಈಗ ಅಪ್ಪರ್ ಲಿಮಿಟ್ ಪೈ ಮೈನಸ್ 0, ಇಲ್ಲಿ ಅಪ್ಪರ್ ಲಿಮಿಟ್ ಪೈ ಸ್ಕ್ವೇರ್ ಮೈನಸ್ 0 ಸ್ಕ್ವೇರ್. ಇಲ್ಲಿ ಪೈ ಇಂಟು ಪೈ ಸ್ಕ್ವೇರ್ ಆಗುತ್ತೆ. ಇದು 1/2 ಇಂಟು ಪೈ ಸ್ಕ್ವೇರ್ ವಿಲ್ ಬಿಕಮ್ ಪೈ ಸ್ಕ್ವೇರ್ ಬೈ 2 ಆಗುತ್ತೆ. 1 minus 1/2 ಅಂದರೆ 1/2 ಪೈ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ಪೈ ಸ್ಕ್ವೇರ್ ಬೈ 2. ಪೈ ಕ್ಯಾನ್ಸಲ್, 2 ಕ್ಯಾನ್ಸಲ್ ಆದರೆ ಪೈ ಆಗುತ್ತೆ ಎ ಎನ್. ಈಗ ಎ ಎನ್ಗೆ ಇದು ಫಾರ್ಮುಲಾ 2/0 to pi f of x cos n. ಎಫ್ ಆಫ್ ಎಕ್ಸ್ ಅಂದರೆ ಪೈ ಮೈನಸ್ ಎಕ್ಸ್. ಇದನ್ನ ಇಂಟಿಗ್ರೇಟ್ ಮಾಡಿದಾಗ ಪೈ ಮೈನಸ್ ಎಕ್ಸ್ ಕಾಸ್ಗೆ ಸೈನ್ ಎನ್ ಎಕ್ಸ್ ಬೈ ಎನ್ ಬರ್ಕೋಬೇಕು. ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಪೈಗೆ 0, ಎಕ್ಸ್ಗೆ 1. ಇದನ್ನ ಇಂಟಿಗ್ರೇಷನ್ ಮಾಡಿದಾಗ ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್. ಇದು ಹೆಂಗೆ ಅಂದರೆ ಫಸ್ಟ್ ಹಂಗೆ ಇಟ್ಕೊಂಡು ಇದನ್ನ ಇಂಟಿಗ್ರೇಟ್ ಮಾಡ್ತೀವಿ. ಮೈನಸ್ ಇದನ್ನ ನೋಡಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡ್ಬಿಟ್ಟು ಇದನ್ನ ಇಂಟಿಗ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಯಾಕೆ ಮಾಡಲ್ಲ ಅಂದರೆ ಇದ್ರ ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಕಾನ್ಸ್ಟೆಂಟ್ ಬರೋವಂತ ಮಾಡಬೇಕು. ಇದು ಸೈನ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಸೈನ್ ಎನ್ ಪೈ ಬರುತ್ತೆ. ಸೈನ್ ಎನ್ ಪೈ ಅಂದರೂ 0, ಸೈನ್ 0 ಅಂದರೂ 0, ಅದಕ್ಕೆ 0 ಮಾಡ್ಕೋಬೇಕು. ಇದು 0 minus 1 ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ 1/n² ಆಚೆ ತೊಗೊಂಡು ಕಾಸ್ ಎನ್ ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡಿ. ಈಗ ಅಪ್ಪರ್ ಲಿಮಿಟ್ ಬಂದು ಕಾಸ್ ಎನ್ ಪೈ ಆಗುತ್ತೆ, ಲೋವರ್ ಲಿಮಿಟ್ ಕಾಸ್ 0 ಆಗುತ್ತೆ. ಕಾಸ್ ಎನ್ ಪೈ ಅಂದರೆ -1/n, ಕಾಸ್ 0 ಅಂದರೆ 1. ಈಗ 4s ಸೀರೀಸ್ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. f of x is equal to a0/2 plus summation of n is equal to 4s cosine series is given by ಅಂತ ಬರ್ಕೋಬೇಕು. an cos nx. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ಎಫ್ ಆಫ್ ಎಕ್ಸ್ ಅಂದರೆ ನೋಡ್ಕೊಂಡು ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಅಂದರೆ ಪೈ ಮೈನಸ್ ಎಕ್ಸ್. ಸಿಂಗಲ್ ಇದ್ದರೆ ಬರೀರಿ, ಇಲ್ಲಾಂದರೆ ಎಫ್ ಆಫ್ ಎಕ್ಸ್ ಅಂತಾನೆ ಬರೀರಿ. ಬರೀ ಎಫ್ ಆಫ್ ಎಕ್ಸ್ ಬರೋದು ನಡೆಯುತ್ತೆ. ಇಲ್ಲಿ ಎ ನಾಟ್ ಅಂದರೆ ಪೈ ಬೈ 2 ಪ್ಲಸ್ ಎನ್ ಅಂದರೆ ಇಲ್ಲೇ ಇದೆ -2 ಪೈ ಎನ್ ಸ್ಕ್ವೇರ್ -1/n -1 ಕಾಸ್ ಎನ್ ಎಕ್ಸ್. ಇಲ್ಲಿ ನೋಡಿ, ಈಗ ಪ್ರೂವ್ ಮಾಡಬೇಕಿಲ್ಲ. 1/1² ಪ್ಲಸ್ 1/3² 1/5² ಈಸ್ ಈಕ್ವಲ್ ಟು 5²/8. ಇಲ್ಲೇನು ಮಾಡಿ, ಎಕ್ಸ್ ಜಾಗದಲ್ಲಿ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಳಿ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಇದನ್ನ ಈಕ್ವೇಷನ್ 1 ಮಾಡ್ಕೊಳ್ಳಿ. ಇನ್ 1 ಏನಾಗುತ್ತೆ, ಪೈ ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿ ಪೈ ಬೈ 2 ಪ್ಲಸ್ -2 ಪೈ ಎನ್ ಸ್ಕ್ವೇರ್ -1/n -1 ಕಾಸ್ 0. ಇಲ್ಲಿ ಕಾಸ್ 0 ಅಂದರೆ 1. ಇಲ್ಲೇನು ಮಾಡಿ, ಪೈ -0 ಅಂದರೆ ಪೈ, ಇಲ್ಲಿ ಪ್ಲಸ್ ಪೈ ಬೈ 2 ಈ ಕಡೆ ಬನ್ನಿ ತಗೊಳ್ಳಿ. ಪೈ ಮೈನಸ್ ಪೈ ಬೈ 2 ಆಗುತ್ತೆ. ಪ್ಲಸ್ ಪೈ ಬೈ 2 ಈ ಕಡೆ ಬಂದರೆ ಮೈನಸ್ ಪೈ ಬೈ 2. ಇಲ್ಲಿ ನೋಡಿ, ಎನ್ ಬಂದು ವೇರಿಯೇಬಲ್ಲು, ಎನ್ ಬಿಟ್ಟು ಬೇರೆದನ್ನ ಆಚೆ ತೊಗೊಳ್ಳಿ. ಇಲ್ಲಿ -2 ಮತ್ತು ಪೈನ ಆಚೆ ತೊಗೊಳ್ಳಿ. -2 ಪೈನ ಆಚೆ ತೊಗೊಳ್ಳಿ. ನಿಮಗೆ ಬರೀ ಉಳಿಯೋದೇನೋ n is equal to 1 to infinity. ನೋಡಿ, -2 ಮತ್ತು ಪೈ ಹೋದರೆ ಇಲ್ಲಿ n² ಉಳಿಯುತ್ತೆ, ಅಂದರೆ 1/n² ಮತ್ತು ಇದು ಕಾಸ್ 0 ಅಂದರೆ 1. ನೆಕ್ಸ್ಟ್ ಇಲ್ಲಿ ನಾವು ಕಂಡುಕೊಳ್ಳಿ, ವಿ ಹ್ಯಾವ್, ಈಗ ನೋಡಿ, -1/n -1 ಅಂದರೆ, ಈಗ ನೋಡಿ, n ಜಾಗದಲ್ಲಿ 1 ಹಾಕಿದ್ರೆ ಇದು -1 ಆಗುತ್ತೆ. -1/1 ಅಂದರೆ -1 -1 -1 -2 ಆಗುತ್ತೆ. n ಜಾಗದಲ್ಲಿ 2 ಹಾಕಿದ್ರೆ -1² ಅಂದರೆ -1 ಇಂಟು -1 +1 ಆಗುತ್ತೆ. 1 -1 0. 2 ಹಾಕಿದ್ರೆ 0 ಆಗುತ್ತೆ. 3 ಹಾಕಿದ್ರೆ -1³ ಅಂದರೆ -1 -1 -1 -2 ಬರುತ್ತೆ. 4 ಹಾಕಿದ್ರೆ
-1 ಹೋಲ್ ಪವರ್ 4 ಅಂದರೆ 1 ಆಗುತ್ತೆ. 1 - 1 0 ಅಂದರೆ 1 ಹಾಕಿದ್ರೆ -2, 2 ಹಾಕಿದ್ರೆ 0, n ಜಾಗದಲ್ಲಿ 3 ಹಾಕಿದ್ರೆ -2, 4 ಹಾಕಿದ್ರೆ 0, 5 ಹಾಕಿದ್ರೆ -0, -2, 6 ಹಾಕಿದ್ರೆ 0. ಅಂದರೆ ಈವನ್ ನಂಬರ್ ಹಾಕಿದ್ರೆ 0, ಆಡ್ ನಂಬರ್ ಹಾಕಿದ್ರೆ -2. ಇಲ್ಲಿ ಬರ್ಕೊಳ್ಳೋಣ, -2 ವೆನ್ n is odd, 0 ಯಾವಾಗ n is even. ಅದಕ್ಕೆ ಏನು ಮಾಡಿ, ಇಲ್ಲಿ ಆಡ್ ಮಾತ್ರ ಬರ್ಕೊಳ್ಳಿ. ಈವನ್ಗೆ 0 ಬರೋದ್ರಿಂದ ಅನ್ನು ತೆಗೆದುಬಿಡಬೇಕು. ಇಲ್ಲೇನು ನೋಡಿ, π - π/2 ಅಂದರೆ ಬರೀ π/2 = -2/π. ಇಲ್ಲೇನು ಮಾಡಿ, ಆಡ್ ನಂಬರ್ಸ್ ಹಾಕ್ಕೊಳ್ಳಿ. 1, 3, 5 ಅಂತ ಹಾಕಿ ಡಾಟ್ ಹಾಕಿ ಇನ್ಫಿನಿಟಿ ಹಾಕ್ಬಿಟ್ಟು ಇದು 1/n² ಹಂಗೆ ಇರಲಿ. ಇದು ಈಗ ಇಲ್ಲಿ ಆಡ್ ಇದ್ದರೆ ಇದ್ರದ್ದು ವ್ಯಾಲ್ಯೂ ಏನಿರುತ್ತೆ -2, ಇಲ್ಲಿ -2 ಅಂತ ಬರೀರಿ. ಇದು ಈವನ್ಗೆ 0 ಅಲ್ಲ, ಈವನ್ ನಂಬರ್ ಬರೆಯೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇದು ಹಾಕಿದ್ರು +0 ಅಂದರೆ ಈಗ 1 + 0 ಅಂದರೆ 1, 2 + 0 ಅಂದರೆ 2, ಅಂದರೆ ಏನಿದೆ ಅದೇ ಇರುತ್ತೆ. ಅದಕ್ಕೆ ಈವನ್ ನಂಬರ್ಸ್ನ ಇಲ್ಲಿಂದ ತೆಗೆದುಬಿಡಬೇಕು. ಅಂದರೆ 1, 3, 5 ಬರೆದು ಅಪ್ ಟು ಇನ್ಫಿನಿಟಿ. ಇದು 1/n² ಹಂಗೆ ಇರಲಿ. ಇದ್ರ ಬದಲು ಬರೀ ಆಡ್ ಇರೋದ್ರಿಂದ ಇದ್ರ ವ್ಯಾಲ್ಯೂನೇ -2. 1 ಹಾಕಿದ್ರು -2, 3 ಹಾಕಿದ್ರು -2, 5 ಹಾಕಿದ್ರು -2. ಈಗೇನು ಮಾಡಬೇಕು, π/2 = ಈ -2ನ ಆಚೆ ತಗೊಳ್ಳಿ. -× -+4 2 2s are 4/π summation of 1, 3, 5 ಅಪ್ ಟು ಇನ್ಫಿನಿಟಿ 1/n². ಇನ್ನು ಈ ಕಡೆ ಕಳಿಸಿ. π × ಇಲ್ಲಿ ನೋಡಿ ಮಲ್ಟಿಪ್ಲೈ ಇರೋದು ಇದಕ್ಕೆ, ಇದು ಹೋದರೆ ಡಿವೈಡ್ ಆಗುತ್ತೆ. ಇಲ್ಲ ಒಂದು ಕೆಲಸ ಮಾಡಿ, 4/πನ ಇದು ರೈಟ್ನ ಲೆಫ್ಟ್ಗೆ ಬರ್ಬಿಡಿ. ಲೆಫ್ಟ್ನ ರೈಟ್ಗೆ ಬರ್ಕೊಳ್ಳಿ. ಈ ಪೈನ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. π × π π², 4 2s are 8. ಇಲ್ಲಿ 1/n ಜಾಗದಲ್ಲಿ 1 ಹಾಕಿ, ಪ್ಲಸ್ n ಜಾಗದಲ್ಲಿ 3 ಹಾಕಿ, ಪ್ಲಸ್ n ಜಾಗದಲ್ಲಿ 5 ಹಾಕಿ. ನೋಡಿ π × π π², 4 2s are 8. ಗಿವನ್ ಪ್ರೂವ್ ಆಗುತ್ತೆ. ಇಲ್ಲಾಂದ್ರೂ ನಿಮಗೆ ಗಿವನ್ ಕ್ವಶನ್ ಇರುತ್ತಲ್ಲ ಅದನ್ನೇ ಬರ್ತೀವಿ. 1/1² + 1/3² + 1/5² ನೀವು ಆ್ಯಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ, π² / 8 ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.